ಇನ್ನು ವೀಕ್ಷಕರಿಗೆಲ್ಲರಿಗೂ ಬರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಕಳಶ ಸ್ಥಾಪನೆ ಯಾವ ಪ್ರಕಾರವಾಗಿ ಮಾಡಬೇಕು ಅನ್ನುವಂಥದ್ದು. ಇವತ್ತೇನಾಗಿದೆ ಅಂತಂದ್ರೆ ಆಡಂಬರಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಒಬ್ಬರನ್ನ ನೋಡ್ಕೊಂಡು ಮತ್ತೊಬ್ಬರು ನೋಡ್ಕೊಂಡು ಮಗದೊಬ್ರು, ಅವ್ರ ಮನೆಯಲ್ಲಿ 7 ಗಜದ ಸೀರೆ ಉಡಿಸಿದ್ರು, ನಮ್ಮ ಮನೇಲಿ 9 ಗಜದ ಸೀರೆ ಉಡಿಸೋಣ. ಅವ್ರ ಮನೆಯಲ್ಲಿ ಇಷ್ಟು ಅದ್ಭುತವಾಗಿರುವಂಥ ಒಂದು ಸಿಲ್ವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು, ನಾವು ಅದೇ ಥರ ಮಾಡೋಣ. ಅವ್ರು ಯಾರೋ ಅಷ್ಟಲಕ್ಷ್ಮಿ ಕಳಶ ಇಟ್ಬಿಟ್ರು, ನಾವು ಅದೇ ಥರ ಮಾಡೋಣ. ಈ ರೀತಿ ಒಂದು ಪೈಪೋಟಿ ಆಗೋಗಿದೆ. ಪೂಜೆ ಯಾವತ್ತೂ ಪೈಪೋಟಿ ಇಲ್ಲ, ತಿಳ್ಕೊಳ್ಳಿ ವೀಕ್ಷಕರೇ. ನಿಮ್ಮ ವೈಯಕ್ತಿಕ ಜೀವನ ಸಾರ್ಥಕ್ಯಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಒಂದು ಪ್ರಯತ್ನ ಇದಾಗಿರುತ್ತೆ. ಭಗವಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಸಮರ್ಚಿತಃ. ಯಾರು ಭಕ್ತಿಯಿಂದ ಇದನ್ನು ಮಾತ್ರ ನನಗೆ ಸಮರ್ಪಣೆಯನ್ನು ಮಾಡ್ತಾರೋ ಅವ್ರಿಗೂ ಸಹ ನಾನು ಒಲಿತೀನಿ, ಅವ್ರಿಗೂ ಸಹ ಕರುಣಿಸ್ತೀನಿ ಅಂತ. ಕೇವಲ ಒಂದು ಸಣ್ಣ ಪತ್ರೆ ಆಗಿರಬಹುದು, ಒಂದು ಪುಷ್ಪ, ಒಂದು ಹೂವಾಗಿರಬಹುದು, ಫಲವಾಗಿರಬಹುದು, ಒಂದು ಸಣ್ಣ ಹಣ್ಣಾಗಿರಬಹುದು, ಅಥವಾ ಕೇವಲ ಒಂದು ಬಿಂದು ನೀರು, ತೋಯಂ ಅಂತಂದರೆ ನೀರು. ಇದನ್ನು ಯಾರು ಭಕ್ತಿಯಿಂದ ಸಮರ್ಪಣೆ ಮಾಡ್ತಾರೋ ಅವರಿಗೆ ಭಗವಂತ ಒಲಿತಾನೆ ಅನ್ನತಕ್ಕಂಥದ್ದು. ಮಹಾಲಕ್ಷ್ಮಿ ಸ್ವಲ್ಪ ಆಡಂಬರ ಪ್ರಿಯಗಳು, ನಿಜ, ಒಪ್ತೀವಿ, ಇಲ್ಲ ಅಂತಲ್ಲ. ನಾರಾಯಣನೂ ಅಷ್ಟೇ ಅಲಂಕಾರ ಪ್ರಿಯನೇ ಆಗಿರ್ತಾನೆ. ಅಲಂಕಾರ ಪ್ರಿಯೋ ವಿಷ್ಣು ಅಂತ ಆಗಿರೋದ್ರಿಂದ ಇಲ್ಲಿ ಅಲಂಕಾರ ಇರಬೇಕು. ಆದರೆ ಭಕ್ತಿಯನ್ನು ಮೀರಿರತಕ್ಕಂಥ ಅಲಂಕಾರ, ಶ್ರದ್ಧೆಯನ್ನು ಮೀರಿರತಕ್ಕಂಥ ಆಡಂಬರ ಖಂಡಿತ ಇರಬಾರ್ದು ಇಲ್ಲಿ. ಸೊ ಹಾಗಾಗಿ ಯಾವ ರೀತಿ ಮಾಡಬೇಕು ಅಂತಂದರೆ, ಅವಶ್ಯಂ ಪಿತರಾಚಾರಂ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರ ಕಾಲದಿಂದ ಏನನ್ನ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಅನುಸರಿಸಬೇಕು. ಚೆನ್ನಾಗಿದೆ ಅಥವಾ ಆಕರ್ಷಕವಾಗಿದೆ ಅಂತ ಹೇಳಿ ಇನ್ನೊಬ್ಬರ ಒಂದು ಅಭ್ಯಾಸಗಳನ್ನು ನಾವು ಅನುಕರಿಸ್ತಕ್ಕಂಥ ತಪ್ಪನ್ನು ಮಾಡೋದಕ್ಕೆ ಹೋಗಬಾರ್ದು. ನಿಮ್ಮ ಮನೆಯಲ್ಲಿ ಕಳಶ ಇಟ್ಟು ಪೂಜೆ ಮಾಡೋ ವಿಧಾನ ಮುಂಚೆಯಿಂದ ಬಂದಿದೆಯಾ, ತಲಾಂತರಗಳಿಂದ ಬಂದಿದೆಯಾ, ಫಾಲೋ ಮಾಡಿ. ಇಲ್ಲ ನಿಮ್ಮ ಮನೆಯಲ್ಲಿ ಕೇವಲ ವಿಗ್ರಹ ಇಟ್ಟು ಆರಾಧನೆ ಮಾಡುವಂಥ ಪದ್ಧತಿ ಬಂದಿದೆಯಾ, ಅದನ್ನೇ ಫಾಲೋ ಮಾಡಿ. ಕೇವಲ ಒಂದು ಚಿತ್ರಪಟ ಇಟ್ಬಿಟ್ಟು ಮಾಡ್ತೀರಾ, ತಪ್ಪೇನಿಲ್ಲ, ಅದನ್ನು ಸಹ ಫಾಲೋ ಮಾಡಿ. ಆದರೆ ವ್ರತಾಚರಣೆ ಪೂಜೆ ವಿಧಾನ ಏನು ಹೇಳಿದೆ ಆ ಪ್ರಕಾರವಾಗಿ ಮಾಡಬೇಕು. ಪದ್ಧತಿ ಸಂಪ್ರದಾಯಗಳು ಮಾತ್ರ ನಿಮ್ಮ ಮನೆತನ, ನಿಮ್ಮ ಕುಟುಂಬಕ್ಕೆ ಅನುಸಾರವಾಗಿಯೇ ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಇನ್ನೊಬ್ಬರನ್ನ ಅನುಕರಿಸೋದಕ್ಕೆ ಹೋಗಬೇಡಿ. ಅಲಂಕಾರ ನಿಮ್ಮ ಇಷ್ಟಾನುಸಾರನೇ ಎಷ್ಟಾದರೂ ಮಾಡಬಹುದು. ಆದರೆ ಮೂಲ ಕಳಶ ಅಂತ ಏನು ಸ್ಥಾಪನೆಯನ್ನು ಮಾಡ್ತೀವಿ, ಆ ಕಳಶವನ್ನು ಬಿಟ್ಟು ಬೇರೆ ಒಂದು ವಿಗ್ರಹವನ್ನು ನೀವು ಸ್ಥಾಪನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಉಚಿತವಾದ ವಿಚಾರ ಆಗಿರುತ್ತೆ. ಅಂದರೆ ಮೂಲ ಕಳಶಕ್ಕೆ ಹೆಚ್ಚಿನ ಆಡಂಬರವನ್ನು, ತುಂಬ ಅದರ ಮೇಲೆ ಭಾರವನ್ನು ಹಾಕುವಂಥದ್ದಾಗಲಿ, ವಿಪರೀತವಾದ ಪದಾರ್ಥಗಳನ್ನು ಹಾಕುವಂಥದ್ದಾಗಲಿ ಮಾಡಬಾರ್ದು. ಯಾಕಂದರೆ ಇಲ್ಲಿ ಒಂದು ಧರ್ಮ ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು ವೀಕ್ಷಕರು. ಕಳಶವನ್ನು ಸ್ಥಾಪನೆಯನ್ನು ಮಾಡಿದ ಮೇಲೆ, ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಯಾವುದೇ ಕಾರಣಕ್ಕೂ ನೀವು ಮಂತ್ರೋಕ್ತವಾಗಿ ವಿಸರ್ಜನೆ ಮಾಡೋವರೆಗೂ ಸಹ ಕಳಶ ಅಲುಗಾಡಬಾರ್ದು. ಅಲ್ಲೇ ಅದು ಭದ್ರವಾಗಿ ಕೂತಿರಬೇಕು. ನೀವು ವಿಪರೀತವಾದ ಭಾರ ಹಾಕ್ತೀರಾ, ಅಲ್ಲೇನೋ ಒಂದು ಆಡಂಬರದ ವಸ್ತುಗಳನ್ನು ಇಡ್ತೀರಾ ಅಂತಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಅದರ ಪಕ್ಕದಲ್ಲಿ ಇನ್ನೊಂದು ಸ್ಟೂಲ್ ಹಾಕಿ ಅಮ್ಮನವರು ವಿಗ್ರಹವನ್ನು ಕೂಡಿಸಿ, ಅಷ್ಟಲಕ್ಷ್ಮಿ ವಿಗ್ರಹವನ್ನಾದರೂ ಇಡಬಹುದು, ಅಥವಾ ಅಲ್ಲಿ ಒಂದು ಅಷ್ಟಭುಜದ ಒಂದು ಮಹಾಲಕ್ಷ್ಮಿಯ ಪ್ರತಿಮೆಯನ್ನಾದರೂ ಸಹ ಮಾಡಬಹುದು, ಇಲ್ಲ ಒಂದು ಚತುರ್ಭುಜದ ರೂಪದಲ್ಲಾದರೂ ಮಾಡಬಹುದು. ಯಾವ ಪ್ರಕಾರವಾದರೂ ಮಾಡ್ಕೋಬಹುದು, ನಿಮ್ಮ ಅನುಕೂಲ. ಆದರೆ ವಂಶಾಚಾರ ಏನಿದೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂಥದ್ದು. State News.live